ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕು ಚಿಂತನ ಕಾರ್ಯಕ್ರಮದ 24ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿಯೂ ನಾನು ತಮ್ಮ ಮುಂದೆ ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮಿಕ ಚಿಂತನೆಯನ್ನು ಹಂಚಿಕೊಳ್ಳಲಿದ್ದೇನೆ. ಅದರ ಪೂರ್ವದಲ್ಲಿ ಆದಿಗುರು ವಾಲ್ಮೀಕಿಯವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಓಂ ನಮೋ ವಾಲ್ಮೀಕಿ ಕೋಕಿಲಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ವಂದೇ ವಾಲ್ಮೀಕಿ ಆಧ್ಯಾತ್ಮಗುರುವಂ ವಂದೇ ವಾಲ್ಮೀಕಿ ಆಧ್ಯಾತ್ಮಗುರುವಂ ನಮೋ ವಾಲ್ಮೀಕಿ ನಾರಾಯಣಂ ನಮೋ ವಾಲ್ಮೀಕಿ ನಾರಾಯಣ. ಆದಿಗುರು ವಾಲ್ಮೀಕಿಯವರು ತಮ್ಮ ಅಧ್ಯಾತ್ಮ ಚಿಂತನೆಯಲ್ಲಿ ಪ್ರಜ್ಞೆ ಕುರಿತು ತಮ್ಮ ವಿಚಾರಧಾರೆಯನ್ನು ಹಂಚಿಕೊಂಡಿರುವರು. ಅವರು ರಚಿಸಿದ ಮಹಾರಾಮಾಯಣದ ಶಾಂತಚಿತ್ತಕಾಂಡದಲ್ಲಿ ಪ್ರಜ್ಞೆ ಕುರಿತು ಆದಿಗುರು ವಾಲ್ಮೀಕಿಯವರು ಹೀಗೆ ಹೇಳಿರುವರು: ಪ್ರಜ್ಞೆಯೊಂದೇ ವಾತ್ಸವ, ಪ್ರಜ್ಞೆಯೊಂದೇ ವಾತ್ಸವ, ಎಲ್ಲವೂ ಪ್ರಜ್ಞೆಯ ರೂಪಗಳು, ಎಲ್ಲವೂ ಪ್ರಜ್ಞೆಯ ರೂಪಗಳು, ಪ್ರಜ್ಞೆಯೇ ಮನಸ್ಸು, ನಾನು ನೀನು ಎಲ್ಲರೂ ಪ್ರಜ್ಞೆಯ ರೂಪ. ಪ್ರಜ್ಞೆ ಅಂದರೆ ತಮ್ಗೆ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಆದಿಗುರು ವಾಲ್ಮೀಕಿಯವರ ವಿಚಾರಧಾರೆಯನ್ನು ಹಂಚಿಕೊಂಡಿದ್ದೇನೆ. ಜಾಗೃತ ಮನಸ್ಸಿನಲ್ಲಿ ಏನು ಒಂದು ಅರಿವಿನ ಅನುಭವ ಆಗ್ತಿದೆ, ಜಾಗೃತ ಮನಸ್ಸಿನ ವಾಸ್ತವದ ಅರಿವೇ ಪ್ರಜ್ಞೆ. ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರ, ಪ್ರಜ್ಞೆಯೊಂದೇ ವಾತ್ಸವ. ಆ ಒಂದು ಸತ್ಯದ ದರ್ಶನ ಇದೆ, ಅದೇ ವಾಸ್ತವ. ಅದನ್ನು ಬಿಟ್ಟು ನಾವು ಇನ್ನೇನೇ ಭ್ರಮೆಗಳನ್ನು ಮಾಡಿಕೊಂಡು ಮತ್ತೇನೇನೋ ವಿಚಾರಗಳನ್ನು ಮಾಡ್ತಿರಲ್ಲ, ಅವು ಯಾವ ವಾಸ್ತವ ಅಲ್ಲ. ಜಾಗೃತ ಮನಸ್ಸಿನಿಂದ ನಮಗೇನು ಅನುಭವ ಆಗ್ತಿದೆ, ವಾಸ್ತವದ ಅನುಭವ ಏನಾಗ್ತಿದೆ, ಅದೇ ವಾಸ್ತವ, ಅದೇ ಸತ್ಯ ಅಂತ ಹೇಳ್ತಾರೆ. ಮುಂದುವರೆದು, ಎಲ್ಲವೂ ಪ್ರಜ್ಞೆಯ ರೂಪಕಗಳು. ಈ ಸತ್ಯದ ದರ್ಶನ ಏನಿದೆ, ಮನುಷ್ಯ ತಾನು ಯಾರು, ಇತರ ಜೀವರಾಶಿಗಳೇನು, ವಿಶ್ವ ಏನು, ಸಂಬಂಧಗಳೇನು, ಇವು ಎಲ್ಲ ಆಲೋಚನೆಗಳನ್ನು ಚಿಂತನೆಗಳನ್ನು ಮಾಡ್ತಾನೆ. ಈ ಎಲ್ಲ ಆಲೋಚನೆಗಳು ಚಿಂತನೆಗಳು ಮನುಷ್ಯನಿಗೆ ತಿಳಿದು ಬರುವುದು ಪ್ರಜ್ಞೆಯ ಸಹಾಯದಿಂದ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದ್ರೆ, ಎಲ್ಲವೂ ಪ್ರಜ್ಞೆಯ ರೂಪಗಳು. ಪ್ರಜ್ಞೆ ಮನಸ್ಸು. ಪ್ರಜ್ಞೆ ಅಂದ್ರೇನು? ಮನಸ್ಸು, ನಿರ್ಮಲವಾದ ಮನಸ್ಸು. ಮೋಡದಿಂದ ಏನು ಮಳೆ ಬೀಳ್ತದಲ್ಲ, ಮಳೆ ಹನಿ ಆರಂಭದಲ್ಲಿ ಎಷ್ಟು ಶುದ್ಧವಾಗಿರ್ತದೆ, ಪ್ರಾಂಜಲವಾಗಿರ್ತದೆ, ಮನಸ್ಸು ಕೂಡ ಅಷ್ಟೇ ಇರ್ತದೆ. ಭವಬಂಧನದಲ್ಲಿ ಸಿಲುಕಿಕೊಂಡು ಸುಖ ದುಃಖ, ಇಂದ್ರಿಯಗಳ ಸುಖ, 108 ವ್ಯವಹಾರಗಳಿಗೆ ಸಿಲುಕಿಕೊಂಡು ಅದು ಏನಾಗಿರ್ತದೆ, ಮಲೀನವಾಗಿರುತ್ತದೆ. ಆತ್ಮ ರೂಪದಲ್ಲಿದ್ದಂಥ ಮನಸ್ಸು ಅದು ಮಲೀನ ಮನಸ್ಸಾಗಿರ್ತದೆ. ಅದಕ್ಕೆ ಆ ಮನಸ್ಸನ್ನು ನಾವು ಕೇಂದ್ರೀಕೃತ ಮಾಡಿದಾಗ, ಅದನ್ನು ಶಾಂತ ಚಿತ್ತಕ್ಕೆ ಹೋದಾಗ, ಮನಸ್ಸನ್ನು ಶುದ್ಧೀಕರಣ ಮಾಡಿದಾಗ, ಮನಸ್ಸನ್ನು ಉಳಿದ ವ್ಯವಹಾರಗಳಿಂದ ವಿಮೋಚನೆಗೊಳಿಸಿದಾಗ ಮಾತ್ರ ನಮಗೆ ಅರಿವು ಆಗ್ತಿದೆ, ವಾಸ್ತವದ ಅರಿವು ಆಗ್ತಿದೆ. ಅದನ್ನೇ ಅವರು ಪ್ರಜ್ಞೆ ಅಂತಾರೆ. ಪ್ರಜ್ಞೆ ಅಂದರೆ
ಮನುಷ್ಯನ ಮನಸ್ಸು. ಪ್ರಾಂಜಲ, ನಿರ್ಮಲ, ಶುದ್ಧವಾದಂತಹ ಮನುಷ್ಯನ ಮನಸ್ಸು. ನಾನು, ನೀನು, ಎಲ್ಲರೂ, ನಾನೇ ಆಗಿರಲಿ, ನೀನೇ ಆಗಿರಲಿ, ಉಳಿದ ಜೀವರಾಶಿಗಳಾಗಿರಲಿ, ನಿರ್ಜೀವ ವಸ್ತುಗಳಾಗಿರಲಿ, ಎಲ್ಲವೂ ಪ್ರಜ್ಞೆಯ ರೂಪ. ಆ ಮಹಾನ್ ಆತ್ಮದ ಕಣಗಳಿಂದ ನಿರ್ಮಿತವಾದದ್ದು, ಬ್ರಹ್ಮಸತ್ವಗಳಿಂದ ನಿರ್ಮಿತವಾದದ್ದು ಅಂತ ವಾಲ್ಮೀಕಿಯವರು ಪ್ರಜ್ಞೆ ಕುರಿತು ತಮ್ಮ ವಿಚಾರಧಾರೆಯನ್ನ ಈ ರೀತಿಯಾಗಿ ಮಂಡಿಸ್ಯಾರ. ಪ್ರಜ್ಞೆ ವಿಚಾರಧಾರೆಯನ್ನ ಮುಂದುವರಿಸಿ ವಾಲ್ಮೀಕಿಯವರು ಹೇಳ್ತಾರೆ, ಪ್ರಜ್ಞೆಯೇ ಮನಸ್ಸು ಅಂತ ಹೇಳ್ತಾರೆ. ನಾವು, ನಾನು, ನೀವು ಎಲ್ಲರೂ ಪ್ರಜ್ಞೆಯ ರೂಪಗಳಂತ ಹೇಳ್ತಾರೆ. ಅದನ್ನು ಈ ರೀತಿಯಾಗಿ ಅವರು ವ್ಯಾಖ್ಯಾನಿಸ್ತಾರೆ. ನಾವು ಮನಸ್ಸಿನಲ್ಲಿ ಚಿಂತಿಸುವ, ನಮ್ಮ ಇಂದ್ರಿಯಗಳಿಂದ ತಿಳಿಯುವ ಪ್ರತಿಯೊಂದು ವಸ್ತುವು ಬ್ರಹ್ಮಪ್ರಜ್ಞೆ. ನಾವೇನು ಮನಸ್ಸಿನಲ್ಲಿ ಚಿಂತನೆ ಮಾಡ್ಕೊಂಡು ಹೋಗಿ ಚಿಂತಿಸ್ತಿರ್ತೇವೆ, ನಮ್ಮ ಇಂದ್ರಿಯಗಳಿಂದ ನಾವೇನು ಪಡಿತೇವೆ, ಅನುಭವ ಪಡಿತೇವೆ, ಈ ಎಲ್ಲ ಪ್ರತಿಯೊಂದು ವಸ್ತು ಬ್ರಹ್ಮಪ್ರಜ್ಞೆ. ಅಂದ್ರೆ ಬ್ರಹ್ಮಪ್ರಜ್ಞೆಯಿಂದನೇ ಇವೆಲ್ಲ ನಮಗೆ ಅನುಭವಕ್ಕೆ ಬರ್ತಾವ. ಈ ಸತ್ಯ ಅರಿಯಲು ತರ್ಕ, ಸಾಮಾನ್ಯ ಅನುಭವ ಮತ್ತು ಮನವರಿಕೆ ಬಯಕೆ ಇರಬೇಕು. ಪ್ರಜ್ಞೆಯ ಅನುಭವ ಆಗಬೇಕಾದರೆ, ಪ್ರಜ್ಞೆಯ ವಾಸ್ತವದ ಸತ್ಯದ ಅರಿವು ಆಗಬೇಕಾಗಿದ್ರೆ ನಮ್ಮಲ್ಲಿ ಈ 3 ಗುಣಗಳಿರಬೇಕು. ಒಂದು ತರ್ಕ, ಪ್ರತಿಯೊಂದು ಆಗು ಹೋಗುಗಳ ಬಗ್ಗೆ, ಮನಸ್ಸಿನ ಬಗ್ಗೆ, ಲೋಕದ ವ್ಯವಹಾರಗಳ ಬಗ್ಗೆ, ನಿಯತಿ ಬಗ್ಗೆ, ದೈವಿ ಸಂಕಲ್ಪದ ಬಗ್ಗೆ ನಾವು ತರ್ಕವನ್ನ ಮಾಡ್ತಾ ಇರಬೇಕು. ನಮ್ಮಲ್ಲಿ ಸಾಮಾನ್ಯ ಅನುಭವ ಇರಬೇಕು. ಹೇಳ್ತಾರೋ, ಚಿಂತಿಸುವುದು ಮನಸ್ಸೇ. ಇಂದ್ರಿಯಗಳಿಗೂ ಕೆಲವೊಂದು ನಾವೇನೇ ತಿಳ್ಕೊಳ್ಬೇಕಾದ್ರೆ ಇಂದ್ರಿಯಗಳನ್ನು ತಿಳ್ಕೊಂಡು ನೋಡ್ಬೇಕಾದ್ರೆ ನೋಡ್ಕೊಂಡು ಅನುಭವ ಮಾಡ್ಬೇಕು. ಕಣ್ಣಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಮೂಗಿನಿಂದ ನಾವು ಅದನ್ನ ಅನುಭವ ಸ್ಮೆಲ್ ತಗೊಳ್ತೇವೆ. ಹೀಗೆ ನಮ್ಮ ಪ್ರತಿಯೊಂದು ಇಂದ್ರಿಯದಿಂದ ನಮಗೆ ಅನುಭವ ಸಿಗ್ತಿದೆ. ಇವೆಲ್ಲನೂ ಹೇಗೆ ಬರ್ತಾವಪ್ಪ ಅಂದ್ರೆ ಬ್ರಹ್ಮಪ್ರಜ್ಞೆ. ಯಾಕಂದ್ರೆ ಮೂಲತಃವಾಗಿ ನಮ್ಮ ಶರೀರ ಆಗಲಿ, ನಮ್ಮ ಮನಸ್ಸಾಗಲಿ, ಅದು ತಯಾರಾದದ್ದು ಬ್ರಹ್ಮಸತ್ವದಿಂದ. ಬ್ರಹ್ಮಪ್ರಜ್ಞೆ, ಪ್ರತಿಯೊಂದು ವಸ್ತು ಬ್ರಹ್ಮಪ್ರಜ್ಞೆಯನ್ನು ಹೊಂದಿರ್ತದೆ. ಅದಕ್ಕೆ ಇವುಗಳ ಸಾಮಾನ್ಯ ಅನುಭವ ನಮಗಿರಬೇಕು. ಅಷ್ಟೇ ಅಲ್ಲ, ಇವುಗಳನ್ನ ಮನವರಿಕೆ ಮಾಡಿಕೊಳ್ಳುವ, ಸತ್ಯವನ್ನು ತಿಳಿದುಕೊಳ್ಳುವ ಬಯಕೆ ಇರಬೇಕು. ನಮ್ಮಲ್ಲಿ ತರ್ಕ, ಸಾಮಾನ್ಯ ಅನುಭವ, ಮನವರಿಕೆ ಬಯಕೆ ಇದ್ದಲ್ಲಿ ಮಾತ್ರ ನಾವು ಪ್ರಜ್ಞೆಯ ಸತ್ಯದ ದರ್ಶನವನ್ನು ಪಡೆಯಲಿಕ್ಕೆ, ಅದನ್ನು ಅರಿಯಲಿಕ್ಕೆ, ಅದರ ಅನುಭವವನ್ನು ಪಡೆಯಲಿಕ್ಕೆ ಸಾಧ್ಯವಿದೆ. ಅದೇ ಚಿಂತನೆಗಳನ್ನ ವಾಲ್ಮೀಕಿಯವರು ಮುಂದುವರಿಸಿ ಹೇಳ್ತಾರ. ತರ್ಕವು ತಡೆರಹಿತ ವಿವರಗಳನ್ನು ನೀಡುವುದು. ಏನೇ ನಮ್ಮ ಅನುಭವಕ್ಕೆ ಬರ್ತಿದೆಯಲ್ಲ, ಇದು ಯಾಕೆ ಬಂತು ಅನ್ನೋದ್ರ ಬಗ್ಗೆ ನಾವು ತರ್ಕ ಮಾಡ್ತಾ ಹೊಂಟಿವಿ ಅಂದ್ರೆ ಅದು ತಡೆರಹಿತವಾಗಿ ಮುಂದುವರಿತದ. ತರ್ಕಕ್ಕ ಕೊನೆ ಇಲ್ಲ. ಸಾಮಾನ್ಯ ಅನುಭವವು ನಮ್ಮ ಕಾರಣ ತಿಳಿದುಕೊಳ್ಳುವ ಚಿಕಿತ್ಸಕ ಬುದ್ಧಿಯನ್ನು ಅವಲಂಬಿಸಿರುವುದು. ನಮ್ಗೆ ಯಾವುದೇ ಒಂದು ಚಟುವಟಿಕೆ ಅನುಭವ ಆಗಬೇಕಾಗಿತ್ತಂದ್ರೆ ನಮ್ಮಲ್ಲಿ ಏನಿರಬೇಕು, ಚಿಕಿತ್ಸಕ ಬುದ್ಧಿ ಇರಬೇಕು, ಜಿಜ್ಞಾಸ ಇರಬೇಕು. ಇದು ಯಾಕೆ, ಏನು, ಸಿಂಪಲ್ ಆಗಿ ಹೇಳ್ತಾರವ್ವ, ಸತ್ಯದ ಬಗ್ಗೆ ಹೇಳೋರು. ವಾಸ್ತವದ ಅರಿವು, ಅದನ್ನು ತಿಳ್ಕೊಳ್ಬೇಕು ನಾವು. ವಾಸ್ತವದ ಅರಿವು ಮುಂದೆ ಏನೇ ಕರ್ಮ ಮಾಡಬೇಕಾಗಿತ್ತಂದ್ರೆ ಏನ್ ಮಾಡ್ತಾ ಹೊಂಟೀವಿ, ಯಾಕೆ ಮಾಡ್ತಾ ಹೊಂಟೇವೆ, ಪರಿಣಾಮ ಏನು. ಯಾವುದೇ ವ್ಯವಹಾರಗಳನ್ನು ತಗೊಳ್ರಿ, ಅದರ ಸಾಮಾನ್ಯ ಅರಿವು ನಮಗಿರಬೇಕು. ಆ ಅರಿವಿನ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ನಮ್ಮಲ್ಲಿ ಚಿಕಿತ್ಸಕ ಬುದ್ಧಿ ಇರಬೇಕು. ಸಾಮಾನ್ಯ ಅನುಭವದ ಮೂಲಕ ಮನವರಿಕೆ ಮಾಡಿಕೊಳ್ಳುವ ಬಯಕೆಯೂ ಇರಬೇಕು. ಬರೇ ತರ್ಕದಿಂದ ತಿಳ್ಕೊಂಡು ಸಾಮಾನ್ಯ ಅನುಭವ ಪಡೆದು ಅದರಲ್ಲಿ ಮನವರಿಕೆ ಮಾಡಿಕೊಳ್ಳುವ ಬಯಕೆ ಇರಲಿಲ್ಲ ಅಂದ್ರೆ ವ್ಯರ್ಥ ಆಗ್ತಿದೆ. ಅದಕ್ಕೆ ಅವುಗಳನ್ನ
ನಾವು ತಿಳ್ಕೊಳ್ಬೇಕಾಗಿತ್ತಂದ್ರೆ, ಮನವರಿಕೆ ಮಾಡಿಕೊಳ್ಬೇಕಾಗಿದ್ರೆ ಮನವರಿಕೆ ಮಾಡಿಕೊಳ್ಳುವ ಬಯಕೆಯೂ ಇರಬೇಕು. ಸಣ್ಣ ಉದಾಹರಣೆಗೆ ಹೇಳೋದಾದ್ರೆ, ನಾವು ಭಕ್ತರೆನಿಸಿಕೊಳ್ಳಬೇಕಾಗಿದ್ರೆ ಈ ಶರಣರ ವಚನಗಳಲ್ಲಿನೂ ಪ್ರಾರಂಭಿಕ ಬರ್ತಿದೆ, ಭಕ್ತಿ ಸ್ಥಳ ಅಂತ ಬರ್ತಿದೆ. ವಾಲ್ಮೀಕಿಯವರ ಮಹಾರಾಮಾಯಣದಲ್ಲಿ ಪ್ರಾರಂಭದಲ್ಲಿಯೇ ವೈರಾಗ್ಯ ಬಯಕೆ ಕಾಂಡ ಅಂತ ಬರ್ತಿದೆ. ಇಲ್ಲೇ ಬಯಕೆ ಬಹಳ ಮುಖ್ಯ. ನಾನು ವಿದ್ವಾನ ಆಗ್ಬೇಕಾಗಿತ್ತಂದ್ರೆ ಮೊದಲು ನನ್ನಲ್ಲಿ ವಿದ್ವಾನನಾಗಬೇಕು ಅನ್ನೋಂಥ ಬಯಕೆ ಇರಬೇಕು. ನಾನು ಶೂರನಾಗಬೇಕು, ಶೂರ ಕಾರ್ಯಗಳನ್ನು ಮಾಡಬೇಕಂದ್ರೆ ಶೂರನಾಗುವ ಬಯಕೆ ನನ್ನಲ್ಲಿರಬೇಕು. ನಾನು ಏನೇ ಆಗ್ಲಿಕ್ಕೆ ಬಯಸಿದ್ರ, ಏನೇ ಗುರಿ ತಲುಪಲಿಕ್ಕೆ ಬಯಸಿದ್ರ ಅದರ ಹಿಂದೆ ಅದನ್ನು ಮನವರಿಕೆ ಮಾಡಿಕೊಳ್ಳುವಂತ ಬಯಕೆ ನನ್ನಲ್ಲಿ ಇರಬೇಕು. ಇಲ್ಲಿ ತರ್ಕ, ಸಾಮಾನ್ಯ ಅನುಭವ ಮತ್ತು ಮನವರಿಕೆ ಮಾಡಿಕೊಳ್ಳುವ ಬಯಕೆಗಳಿದ್ದಲ್ಲಿ ನಮಗೆ ಸತ್ಯದ ಅನುಭವ ಆಗ್ತಿದೆ. ಸತ್ಯ ಅಂದ್ರೆ ಯಾವುದು? ವಾಸ್ತವದ ಅರಿವು. ಅರಿವು ಅಂದ್ರೆ ಪ್ರಜ್ಞೆ. ಪ್ರಜ್ಞೆ ಹೇಗೆ ಹುಡ್ತಿದೆ ಅಂದ್ರೆ ನಮ್ಮ ಒಂದು ಜಾಗೃತ ಮನಸ್ಸಿನಿಂದ ಹುಡ್ತಿದೆ. ನಾನು ಯಾರು, ಇವ್ರು ಯಾರು, ಇದೇನು, ಇವೆಲ್ಲ ವ್ಯವಹಾರ ಯಾಕೆ ನಡೀತಾ ಇವೆ, ವಿಶ್ವದ ವ್ಯವಹಾರಗಳೇನು, ಇದರ ಬಗ್ಗೆ ಏನು ತರ್ಕ ಮಾಡ್ತೀರಿ, ಇದರ ಬಗ್ಗೆ ಏನು ನೀವು ಅನುಭವಗಳನ್ನು ಮಾಡ್ತೀರಿ, ಇದರ ಬಗ್ಗೆ ಏನು ನೀವು ತಿಳ್ಕೊಳ್ಳಿಕ್ಕೆ ಬಯಸಿರಿ, ಇದೇ ನಿಜವಾದ ಸತ್ಯದ ಅನುಭವ ಅಂತ ವಾಲ್ಮೀಕಿಯವರ ಹೇಳ್ತಾರೆ. ಪ್ರಜ್ಞೆ ಕುರಿತು ಅದೇ ವಿಚಾರಧಾರಿಯನ್ನ ಭಗವಾನ್ ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರ. ಎಲ್ಲವೂ ಬ್ರಹ್ಮ ನಿರ್ಮಿತ. ನಿಮ್ಮ ಪ್ರಾರಂಭದಲ್ಲಿ ಹೇಳಿದ್ದೇನೆ, ಬ್ರಹ್ಮಸತ್ವ ನಿರಂತರ ರೂಪಾಂತರ ಹೊಂದಿರ್ತಾವ. ಆ ರೂಪಾಂತರದ ನಿರಂತರ ಪ್ರಕ್ರಿಯೆಗೆ ನಾವು ನಿಯತಿ ಅಂತ ಕರಿತೀವಿ. ನಿಯತಿಯಿಂದ ಹೊರಬರುವಂತಹ ಅನಿರೀಕ್ಷಿತ ಫಲಗಳೇ ದೈವ. ಇದನ್ನು ಬಿಟ್ಟು ಏನೂ ಇಲ್ಲ. ಭೂಮಿಯಲ್ಲಿ ವಿಶ್ವದಲ್ಲಿ ನಡೀತಾ ಇರೋದು ಇವು ಮೂರು ಕಾರಣಗಳು: ಬ್ರಹ್ಮಸತ್ವ, ನಿಯತಿ ಮತ್ತು ಅದರದ ಅನಿರೀಕ್ಷಿತ ಪ್ರತಿಫಲದ ದೈವ. ಅದಕ್ಕೆ ವಾಲ್ಮೀಕಿ ಅವರು ಪದೇ ಪದೇ ಹೇಳ್ತಾರ, ಈ ಎಲ್ಲವನ್ನು ನಿಯಂತ್ರಿಸೋದು ಎಲ್ಲವೂ ದೈವದ ಆಟ. ಎಲ್ಲಕ್ಕೂ ಕಾರಣ ಅಂದ್ರೆ ಇವು ಮೂರು ಅಂತ ಹೇಳ್ತಾರೆ. ಮುಂದುವರೆದು ಎಲ್ಲವೂ ಬ್ರಹ್ಮ ನಿರ್ಮಿತ ಮತ್ತು ಕಾಣುವುದೆಲ್ಲವೂ ಒಂದು ಕನಸು ಇಲ್ಲವೇ ಭ್ರಮೆ ಎಂಬ ಪ್ರಜ್ಞೆ ಮೂಡಿದ ಅನುಭವ. ನಮ್ಮಲ್ಲೇ ಒಂದು ಹಂತಕ್ಕೆ ಬಂದಾಗ, ಮನಸ್ಸಿನ ಮೇಲೆ ನಿಯಂತ್ರಣ ಬಂದಾಗ ನಮಗೆ ಅನಿಸ್ತಿದೆ. ಪ್ರಾರಂಭದಲ್ಲಿ ವಾಲ್ಮೀಕಿ ಅವರು ಹೇಳ್ಯಾರ, ನಮ್ಮ ಕಣ್ಣಿಗೆ ವಿಶ್ವ ಕಾಣಿಸ್ತಿದೆ, ಅದರಲ್ಲಿ ಗೋಚರಿಸುವ ಏನೆಲ್ಲ ಇವೆ, ಇವೆಲ್ಲನೂ ಮನಸ್ಸಿನ ಸೃಷ್ಟಿಗಳು. ಇವೆಲ್ಲನೂ ಮನಸ್ಸಿನ ಸೃಷ್ಟಿಗಳು. ಈ ಎಲ್ಲ ಮನಸ್ಸಿನ ಸೃಷ್ಟಿಗಳು ಭ್ರಮೆ ಅಂತ ಮೊದಲು ಹೇಳಿದಾರ. ಇಲ್ಲಿ ಅದನ್ನ ಮುಂದುವರ್ಸಿ ಹೇಳ್ತಾರ, ಕಾಣುವುದೆಲ್ಲವೂ ಒಂದು ಕನಸು ಇಲ್ಲವೇ ಭ್ರಮೆ. ನಮ್ಮದು ಏನು ಕಾಣಿಸ್ತದಲ್ಲ, ಇದೆಲ್ಲ ಮನುಷ್ಯನ ಸೃಷ್ಟಿ. ಇದು ಈ ಪ್ರಜ್ಞೆ ನಮಗೆ ಮೂಡಿದ ಅನುಭವ ಆಗಬೇಕು. ನಮ್ಮಲ್ಲಿ ಇದು ಮೊದಲು ಈ ಪ್ರಜ್ಞೆ ಮೂಡಬೇಕು. ಈ ಸತ್ಯದ ಅರಿವು ನಮಗಾಗಬೇಕು. ಇದೇನು ನಾವೆಲ್ಲ ನೋಡ್ಕೊಂಡು ಹೆಸರಿಟ್ಟುಕೊಂಡು ವ್ಯವಹಾರಗಳನ್ನು ಮಾಡ್ಕೊಂಡು ಹೊಂಟೇವೆ, ನಮ್ಮ ಕಣ್ಣಿಗೆ ಏನೆಲ್ಲ ಕಾಣ್ತಾವ, ಇವ್ಯಾವ ಸತ್ಯ ಅಲ್ಲ, ಇವೆಲ್ಲ ಭ್ರಮೆ, ಇವೆಲ್ಲ ಮನುಷ್ಯನ ಸೃಷ್ಟಿಗಳಂತ ತಿಳ್ಕೊಳ್ಳುವಂತ ನಮ್ಮಲ್ಲಿ ಅರಿವು ಇರಬೇಕು. ಆ ಒಂದು ಪ್ರಜ್ಞೆ ಮೂಡಿದಾಗ ಅದರ ಅನುಭವ ಏನಾಗ್ತಿದೆಯಲ್ಲ, ಅದು ಆದಾಗ, ಅದರ ಅನುಭವ ಆದಾಗ ಮನುಷ್ಯನಿಗೆ ಸತ್ಯದ ಅನುಭವ ಆಗುವುದು. ಹಾಗೂ ಅವನಿಗೆ ಆತ್ಮ ವಿಮೋಚನೆಯಾಗುವುದು. ಆತ್ಮ ವಿಮೋಚನೆಯನ್ನು ಹೊಂದಬೇಕಾಗಿದ್ರ ನಾವು ಸತ್ಯದ ಅನುಭವವನ್ನು ಹೊಂದಬೇಕು. ಸತ್ಯದ ಅನುಭವ ಹೊಂದಬೇಕಾಗಿತ್ತಂದ್ರ ಇಲ್ಲಿ ನಾವು ಯಾವುದೇ ಏನ ಘಟನೆಗಳಾಗ್ತಾವ, ಏನ್ ನಮ್ಗೆ ಕಾಣಿಸ್ತಿದೆ ಅದೆಲ್ಲನೂ ಬ್ರಹ್ಮ ನಿರ್ಮಿತ ಅಂತ ತಿಳ್ಕೋಬೇಕು. ಮತ್ತು ಅದ್ರ ಬಗ್ಗೆ ನಾವು ಸತ್ಯದ ಅರಿವನ್ನು ಹೊಂದಬೇಕು. ಅದು ಜಾಗೃತ ಮನಸ್ಸಿನಿಂದ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ನಾವು ಜಾಗೃತ ಮನಸ್ಸಿಗೆ ಹೆಚ್ಚು ಮಹತ್ವ ಕೊಟ್ಟು ಆ ಕಡೆಗೆ ಇದೇನೊಂದು ಮತ್ತೊಂದೇನು ಮನಸ್ಸಿದೆ, ಅದು ಸೂಕ್ತ ಮನಸ್ಸೇನಿದೆ, ಅದು ಕನಸುಗಳನ್ನು ಕಾಣ್ತಾ ಹೋಗ್ತದೆ, ಅದರ ಕಡೆ ಬಿಟ್ಕೊಂಡು ಜಾಗೃತ ಮನಸ್ಸನ್ನ ನಾವು ಜಾಗೃತಗೊಳಿಸಿ ಜಿಜ್ಞಾಸೆಯನ್ನು ಬೆಳೆಸಿಕೊಂಡು ಅನುಭವಗಳನ್ನು, ತರ್ಕಗಳನ್ನು ಉಪಯೋಗ ಮಾಡಿಕೊಂಡು ಮತ್ತು ಸತ್ಯ ತಿಳ್ಕೊಳ್ಳುವಂಥ ಬಯಕೆಯನ್ನು ಹೆಚ್ಚಿಸಿಕೊಂಡು ನಾವು ಸತ್ಯದ ಅನುಭವವನ್ನು ಪಡೆದೀವಂದ್ರೆ ಅವಾಗ ನಮ್ಮ ಆತ್ಮ ವಿಮೋಚನೆಯನ್ನು ಹೊಂದಿದೆ, ಅಂದ್ರೆ ಶಾಂತ ಚಿತ್ತವನ್ನ ಹೊಂದಿದೆ ಅಂತ ಭಗವಾನ್ ವಾಲ್ಮೀಕಿಯವರು ಹೇಳ್ತಾರೆ. ವೀಕ್ಷಕ ಬಂಧುಗಳೇ, ಇಲ್ಲಿವರೆಗೆ
ಆದಿಗುರು ವಾಲ್ಮೀಕಿಯವರ ಪ್ರಜ್ಞೆ ಕುರಿತು ಚಿಂತನೆಯನ್ನು ಕೇಳಿದ್ರಿ. ಪ್ರಜ್ಞೆ ಬಹಳ ಮುಖ್ಯ ಮತ್ತು ಆ ಪ್ರಜ್ಞೆಯ ಅನುಭವವನ್ನು ಯಾರು ಪಡಿತಾರಲ್ಲ ಅವರಿಗೆ ಮಾತ್ರ ಈ ಮೋಕ್ಷ ಹೊಂದಲಿಕ್ಕೆ ಸಾಧ್ಯತೆ, ಶಾಂತ ಚಿತ್ತ ಹೊಂದಲಿಕ್ಕೆ ಸಾಧ್ಯತೆ ಅಂತ ಹೇಳ್ತಾರೆ. ಈ ನನಗನಿಸಿದೆ ಈ ಒಂದು ವಿಚಾರಧಾರೆಗಳು ತಮ್ಮ ಮನ ಮುಟ್ಟಿರಬೇಕು, ತಮ್ಮಲ್ಲಿ ಅದ ಕುರಿತು ಮೆಚ್ಚುಗೆ ತಿಳ್ಕೊಳ್ಳುವ ಒಂದು ಹಂಬಲವು ಹುಟ್ಟಿರ್ಬೇಕಂತೇನೆ. ಅದಕ್ಕೆ ಈ ವಿಚಾರಧಾರೆಗಳನ್ನು, ಇಂಥ ಕಾರ್ಯಕ್ರಮಗಳನ್ನು ಮುಂದುವರಿಸಲಿಕ್ಕೆ ತಾವು ಈ ನನ್ನ ಚಾನಲನ್ನು, ವಾಹಿನಿಯನ್ನು ಮತ್ತು ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ಬರನ್ನು ಸಬ್ಸ್ಕ್ರೈಬ್ ಮಾಡಿಸೋದನ್ನು ಮರಿಬೇಡಿ. ಮುಂದಿನ ಕಾರ್ಯಕ್ರಮದಲ್ಲಿ ಸಂಚಿಕೆಯಲ್ಲಿ ನಾನು ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಅದ್ಭುತ ಆಧ್ಯಾತ್ಮ ಚಿಂತನೆಯನ್ನು ತಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.